ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಸುಜಾತಾ ಭಟ್ ಶಾಕ್ ಕೊಟ್ಟಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಬೆಳಗಿನ ಜಾವ ಎಲ್ಲರೂ ಕೂಡ ನಿದ್ದೆ ಮಂಪರ್ನಲ್ಲಿದ್ರೇನೋ ಪಾಪ ಅಧಿಕಾರಿಗಳು. ಆದರೆ ಸುಜಾತಾ ಭಟ್ ಅವರು ಫ್ರೆಶ್ ಮೂಡ್ನಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಎಸ್ಐಟಿ ಕಚೇರಿಯ ಮುಂದೆ. ಇದು ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ. ಅನನ್ಯ ಭಟ್ ನಾಪತ್ತೆ ಪ್ರಕರಣ. ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಸುಜಾತಾ ಭಟ್ ಅನ್ನೋ ಬ್ರಾಹ್ಮಣ ವಯೋವೃದ್ಧೆ ಶಾಕ್ ಕೊಟ್ಟಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎಸ್ಐಟಿ ಕಚೇರಿಗೆ ಬಂದ ಸುಜಾತಾ ಭಟ್ 2 ವಕೀಲರ ಜೊತೆ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿತ್ತು. ಆದರೆ ಇವತ್ತು ಮುಂಜಾನೆ ಎಸ್ಐಟಿ ಕಚೇರಿಗೆ ಆಗಮನ. ಸದ್ಯ ಎಸ್ಐಟಿ ಕಚೇರಿಯಲ್ಲಿರುವಂತಹ ಸುಜಾತಾ ಭಟ್, ಅನನ್ಯ ಭಟ್ ನಾಪತ್ತೆ ಪ್ರಕರಣ. ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಸುಜಾತಾ ಭಟ್ ಶಾಕ್ ಕೊಟ್ಟಿದ್ದಾರೆ. ಸುಜಾತಾ ಭಟ್ ಯಾರು ಅಂತ ಕೇಳಿದ್ರೆ ಅನನ್ಯ ಭಟ್ ಅವರ ತಾಯಿ ಅಂತ ಅವರೇ ಹೇಳ್ಕತ್ತಾರೆ. ಒಂದೊಂದು ಸತಿ ಅವ್ರಿಗೆ ಸಿಟ್ಟು ಬಂದು ಹಂಗೆ ಹೇಳ್ತಾರ ಗೊತ್ತಿಲ್ಲ. ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ಅನನ್ಯ ಭಟ್ ನನ್ನ ಮಗಳೇ ಅಂತ ಹೇಳ್ತಾರೆ. ಇಲ್ಲಿ ಮಗಳ್ಯಾರು ತಾಯಿ ಯಾರು ಅನ್ನೋದು ಕನ್ನಡಿಗರಿಗೆ ಗೊಂದಲ. ಆಗಸ್ಟ್ 29ನೇ ತಾರೀಖು, ಅರ್ಥಾತ್ ಇನ್ನೊಂದೆರಡು ದಿನ ಬಾಕಿ ಇದೆ. ಎಸ್ಐಟಿ ಅಧಿಕಾರಿಗಳಿಗೆ ಉತ್ತರವನ್ನ ಕೊಡೋದಕ್ಕೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಇವತ್ತಲ್ಲ, 29ನೇ ತಾರೀಖು. ಆದರೆ ಮಂಗಳೂರಿನ ಎಸ್ಐಟಿಯ ಹೆಡ್ ಕ್ವಾರ್ಟರ್ ಪ್ರಧಾನ ಕಚೇರಿಯ ಮುಂಭಾಗ ದೊಪ್ಪನೆ ಬಂದು ನಿಂತ್ಕೊಂಡಿದ್ರಂತೆ ಸುಜಾತಾ ಭಟ್. 2 ವಕೀಲರಿದ್ರು ಸುಜಾತಾ ಭಟ್ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ. ಏನು ಎತ್ತ ಅಂತ ಕೇಳೋದಕ್ಕಾಗುತ್ತಾ? ಆಗಲ್ಲ. ಬೆಳಗಿನ ಜಾವ 5 ಗಂಟೆಗೆ ಫ್ರೆಶ್ ಮೂಡ್ನಲ್ಲಿ ಸುಜಾತಾ ಭಟ್ ಜೊತೆಗೆ 2 ವಕೀಲರು ಎಸ್ಐಟಿಯ ಹೆಡ್ ಕ್ವಾರ್ಟರ್ ಮಂಗಳೂರು ಎಸ್ಐಟಿ ಪ್ರಧಾನ ಕಚೇರಿಯ ಮುಂಭಾಗ ನಿಂತ್ಕೊಂಡಿದ್ದಾರೆ. ಇವತ್ತು ಹಾಜರಾಗೋದಕ್ಕೆ ನೋಟಿಸ್ ಕೊಡಲಾಗಿತ್ತ ಕೇಳಿದ್ರೆ ಇಲ್ಲ. ಮತ್ತಿನ್ಯಾವಾಗ? 29ನೇ ತಾರೀಖು. ಇವತ್ತೇ ಯಾಕೆ ಬಂದ್ರಿ ಅಂತ ಹೇಳಿ ಸುಜಾತಾ ಭಟ್ ಜೊತೆಗೆ ಕೇಳೋದಕ್ಕಾಗುತ್ತಾ? ಆಗಲ್ಲ. ಸೊ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಧಿಕಾರಿಗಳು ಏನು ಕೇಳಬಹುದು ಅನ್ನೋದನ್ನು ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಎಸ್ಐಟಿ ಕಚೇರಿಗೆ ಬಂದ ಸುಜಾತಾ ಭಟ್ 2 ವಕೀಲರ ಜೊತೆ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಭೇಟಿ. ಆಗಸ್ಟ್ 29ನೇ ತಾರೀಖು ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು. ಆದರೆ ಇವತ್ತು ಮುಂಜಾನೆ ಎಸ್ಐಟಿ ಕಚೇರಿಗೆ ಆಗಮನ. ಸದ್ಯ ಎಸ್ಐಟಿ ಕಚೇರಿಯಲ್ಲಿರುವಂತಹ ಸುಜಾತಾ ಭಟ್ ಏನೇನಾಗುತ್ತೋ ದೇವನು ಬಲ್ಲ. ಕಾರಣ ಸುಜಾತಾ ಭಟ್ ಮಂಗಳವಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಬುಧವಾರ ಅದಕ್ಕೆ ತದ್ವಿರುದ್ಧವಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಮೊನ್ನೆ ನಡೆದಂತಹ ಹೈಡ್ರಾಮಾ ತಮಗೆ ಗೊತ್ತೇ ಇದೆ. ಒಂದು ಬಾರಿ ಹೇಳ್ತಾರೆ ಅನನ್ಯ ಭಟ್ ಎನ್ನುವಂತಹ ಮಗಳು ನನ್ನ ಮಗಳೇ ಅಲ್ಲ, ನನಗೆ ಯಾರೋ ಹೇಳಿಸಿದ್ರು, ಒತ್ತಾಯಪೂರ್ವಕವಾಗಿ ಅನನ್ಯ ಭಟ್ ನಿಮ್ಮ ಮಗಳು ಅಂತ ಹೇಳಿ ಹೇಳಿಸಿದ್ದಾರೆ ಎನ್ನುವಂಥ ಗುರುತರ ಆರೋಪವನ್ನು ಮಾಡಿದ್ರು. ಒಂದಷ್ಟು ಜನ ನನಗೆ ಆಮಿಷ ಕೊಟ್ಟಿದ್ದಾರೆ, ನನ್ನ ಜಾಗದ ಲಿಟಿಗೇಷನನ್ನು ಸರಿ ಮಾಡಿಸ್ಕೊಡ್ತೀವಿ, ಹಂಗೆ ಸರಿ ಮಾಡಿ ಕೊಡಬೇಕಾದ್ರೆ ನೀವು ಈ ತರಹದ್ದೊಂದು ಸುಳ್ಳು ಹೇಳಬೇಕು ಅಂತ ಹೇಳಿ ನನ್ನ ಜೊತೆ ಯಾರೋ ಹೇಳಿಸಿದ್ರು ಅಂತ ಹೇಳಿದ್ರು. ಆದರೆ ಮತ್ತೊಂದು ಆಡಿಯೋ ವೈರಲ್ ಆಯಿತು. ಅದರಲ್ಲಿ ಆಕೆ ಹೇಳ್ತಾರೆ ನನ್ನ ಜೊತೆ ಒಂದಷ್ಟು ಜನ ಬಲವಂತವಾಗಿ ಕಾರಿನೊಳಗೆ ಕೂರಿಸ್ಕೊಂಡು ನೀನು ಹಿಂಗೇ ಹೇಳಬೇಕು, ಇದೇ ಡೈಲಾಗನ್ನು ಬಳಸಬೇಕು ಅಂಥೇಳಿ ಒತ್ತಾಯಪೂರ್ವಕವಾಗಿ ನನ್ನ ಬಳಿ ಹೇಳಿಸಿದ್ರು ಅನ್ನೋ ಮತ್ತೊಂದು ಆರೋಪವನ್ನು ಮಾಡಿದ್ರು. ಇಲ್ಲಿ ಕೌಂಟರನ್ನು ನಂಬಬೇಕಾ ಅಥವಾ ಅದಾದ ನಂತರ ಮಾಡಿರೋ ಎನ್ಕೌಂಟರನ್ನು ನಂಬಬೇಕಾ ಗೊತ್ತಾಗ್ತಾ ಇಲ್ಲ. ಸುಜಾತಾ ಭಟ್ ಈಗ ಎಸ್ಐಟಿ ಕಚೇರಿಯ ಮುಂದೆ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.